ವಚನಗಳ ಕಾಯಕ ತತ್ವ. ಹಿಂದಿನ ತರಗತಿಯಲ್ಲಿ ಬಸವಣ್ಣನವರ ವಚನಗಳಲ್ಲಿ ಕಾಯಕದ ಕುರಿತಾದ ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ. ಇವತ್ತು ಕನ್ನಡದ ಪ್ರಮುಖ ವಚನಕಾರ್ತಿಯರಲ್ಲಿ ಮುಖ್ಯಳಾದಂಥವಳು ಆಯ್ದಕ್ಕಿ ಲಕ್ಕಮ್ಮ. ಆಯ್ದಕ್ಕಿ ಲಕ್ಕಮ್ಮಳ ಕಾಯಕನಿಷ್ಠೆ ಮತ್ತು ಭಕ್ತಿ ಇವೆರಡೂ ಕೂಡ ಏನು ಅಂತಂದ್ರೆ ಆಕೆಯ ವಚನಗಳಲ್ಲಿ ನಾವು ಕಾಣ್ಬೋದು. ಮೊದಲನೇದಾಗಿ ಆಕೆ ಪರಿಚಯವನ್ನು ನೋಡೋಣ. ಆಯ್ದಕ್ಕಿ ಲಕ್ಕಮ್ಮ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಅಮರೇಶ್ವರ ಅನ್ನುವಂಥ ಗ್ರಾಮದಲ್ಲಿ ಜನಿಸಿದವಳು. ಅವಳ ಪತಿಯ ಹೆಸರು ಆಯ್ದಕ್ಕಿ ಮಾರಯ್ಯ. ಬಡತನ ಅನ್ನುವಂಥ ದಿವ್ಯ ಅನುಭವವೇ ಲಕ್ಕಮ್ಮನಲ್ಲಿ ಸೂಕ್ಷ್ಮ ಮತ್ತು ಗಾಂಭೀರ್ಯದ ಬದುಕನ್ನು ಕಲಿಸ್ತು ಅಂತ ಹೇಳಬಹುದು. ದಂಪತಿಗಳಿಬ್ಬರು ಬಸವಣ್ಣವರ ತತ್ವ ಮತ್ತು ವ್ಯಕ್ತಿತ್ವಕ್ಕೆ ಮಾರಿ ಹೋಗಿ ಅಮರೇಶ್ವರ ಗ್ರಾಮದಿಂದ ಕಲ್ಯಾಣಕ್ಕೆ ಬಂದು ನೆಲೆಸುವಂಥದ್ದು. ಕಾಯಕ ಮಾಡಿ ಜನರಿಗೆ ನೀಡಿ ಬದುಕು ಬೇರೆ ಹೊರತು ಹೆಚ್ಚೆಚ್ಚು ಶೇಖರಿಸಿಡಬಾರ್ದು ಅನ್ನುವಂಥದ್ದನ್ನು ಆಕೆ ವ್ಯಕ್ತಪಡಿಸ್ತಾಳೆ. ಆಯ್ದಕ್ಕಿ ಲಕ್ಕಮ್ಮಳ ಅಂಕಿತ ನಾಮ ಮಾರಯ್ಯ ಪ್ರಿಯ ಅಮರೇಶ್ವರಲಿಂಗ. ಆಯ್ದಕ್ಕಿ ಲಕ್ಕಮ್ಮ 25 ವಚನಗಳನ್ನು ಮಾತ್ರ ಬರೆಯುವಂಥದ್ದು. ಆದರೆ ಅಷ್ಟು ವಚನಗಳು ಬಹಳಷ್ಟು ಪ್ರಭಾವಶಾಲಿಯಾಗಿರುವಂಥದ್ದು. ನಮಗೆ ಭಕ್ತಿ, ಕಾಯಕ, ದಾಸೋಹ ಮೊದಲಾದ ವಿಷಯಗಳ ಬಗ್ಗೆ ತಿಳಿಸಿಕೊಡುವಂಥ ವಚನಗಳು ಅಂತ ಹೇಳ್ಬೋದು. ಅಕ್ಕ ಮಹಾದೇವಿ ನಂತರ ಬಹಳಷ್ಟು ಪ್ರಭಾವಿಯಾಗಿರುವಂಥ ವಚನಕಾರ್ತಿ ಆಯ್ದಕ್ಕಿ ಲಕ್ಕಮ್ಮ ಅಂತ ಹೇಳಿದರೆ ತಪ್ಪಿಲ್ಲ. ಆಯ್ದಕ್ಕಿ ಅನ್ನುವಂಥ ಹೆಸರು ಇವರು ಯಾವಾಗ ಅಮರೇಶ್ವರ ಗ್ರಾಮವನ್ನು ಬಿಟ್ಟು ಕಲ್ಯಾಣಕ್ಕೆ ಬರ್ತಾರೋ ಬಸವಣ್ಣನವರ ದಾಸೋಹ ಕಾರ್ಯಕ್ರಮ ನಡೀತಿದ್ದಂಥ ಮಹಾಮನೆಯ ಅಂಗಳದಲ್ಲಿ ಶಿವಶರಣರು ತಂದುಕೊಡುವಂಥ ಅಕ್ಕಿ ಒಳಗಡೆ ತೊಗೊಂಡು ಹೋಗ್ತಿರ್ಬೇಕಾದ್ರೆ ಎಲ್ಲೋ ತಪ್ಪಿ ಚೆಲ್ಲಿ ಬಿದ್ದಿರ್ತಾವಲ್ಲ, ಅಂಥ ಅಕ್ಕಿಯನ್ನು ಆಯುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಆ ಆಯ್ಕೆ ಮಾಡ್ಕೊಂಡು ಹೋದಂಥ ಅಕ್ಕಿಯನ್ನೇ ಅಡಿಗೆ ಮಾಡಿ ಆ ಅಮರೇಶ್ವರನಿಗೆ ಮತ್ತು ಜಂಗಮರಿಗೆ ಪ್ರಸಾದವನ್ನು ಕೊಟ್ಟು ನಂತರ ಇಬ್ಬರು ಊಟವನ್ನು ಮಾಡ್ತಿದ್ದಂಥ ಒಂದು ಪ್ರತೀತಿಯನ್ನು ಇಟ್ಕೊಂಡಿದ್ರು. ಹೀಗಾಗಿ ಆಯ್ದಕ್ಕಿ ಲಕ್ಕಮ್ಮ ಮತ್ತು ಆಯ್ದಕ್ಕಿ ಮಾರಯ್ಯ ಅನ್ನುವಂಥ ಹೆಸರು ಅವರಿಗೆ ಬಂದಿರುವಂಥದ್ದು. ಲಕ್ಕಮ್ಮಳ ಕಾಯಕ ತತ್ವವನ್ನು ಸಾರುವಂಥ 3 ವಚನಗಳನ್ನು ಅಭ್ಯಾಸಕ್ಕಿಟ್ಟಿದ್ದಾರೆ, ನೋಡೋಣ. ಮೊದಲನೇ ಒಂದು ವಚನ. ಆಯ್ದಿಹೆನೆಂಬ ಕಾಯಕದ ಅರಿಕೆ ಹಿಂಗೀತೆ, ನಾ ಮಾಡಿಹೆನೆಂಬ ತವಕ ಹಿಂಗೀತೆ, ಉಭಯದ ಕೈಕೂಲಿ ಹಿಂಗಿ, ಮಾರಯ್ಯ ಪ್ರಿಯ ಅಮರೇಶ್ವರಲಿಂಗಕ್ಕೆ ಅಲಸಿಕೆ ಯಾಯಿತು. ಆಯ್ದಿಹೆನೆಂಬ ಕಾಯಕದ ಅರಿಕೆ ಹಿಂಗಿದೆ ಅಂದರೆ ನಾವು ಕಾಯಕ ಮಾಡುವಾಗ ನಾನು ಮಾಡ್ತಾ ಇದ್ದೀನಿ ಅನ್ನುವಂಥ ಮನೋಭಾವನೆ ಇರಬಾರ್ದು ಅಂತ. ನಾ ಮಾಡಿಹೆನೆಂಬ ತವಕ ಹಿಂಗಿದೆ, ಯಾವುದೇ ಕೆಲಸ ಮಾಡಬೇಕಾದ್ರೆ ನಾನಿದನ್ನು ಮಾಡಿದ್ದೀನಿ, ನನ್ನಿಂದಲೇ ಆಯಿತು ಅನ್ನುವಂಥ ಕರ್ತೃತ್ವದ ಭಾವನೆ ಇರಬಾರ್ದು ಅನ್ನುವಂಥದ್ದನ್ನು ಹೇಳ್ತಾರೆ. ಯಾವಾಗಲೂ ಇದು ನಾನು ಆಯ್ಕೆ ಮಾಡಿಕೊಂಡಂಥ ಕೆಲಸ ಅಥವಾ ಈ ಆಯ್ಕೆ ಮಾಡಿಕೊಂಡಂಥ ಕೆಲಸ ನನ್ನಿಂದಲೇ ಆಯಿತು ಅನ್ನುವಂಥ ಅಹಂ ಇರಬಾರ್ದು ಅಂತ. ಆ ಕೆಲಸ ಅರಿವಿನಿಂದ ಕೂಡಿದಂಥ ಒಂದು ಸಹಜ ಕ್ರಿಯೆ ಆಗಬೇಕೇ ಹೊರತು ಅಲ್ಲಿ ಅಹಂಕಾರದ ಪ್ರದರ್ಶನ ಆಗಬಾರ್ದು. ಅಂದರೆ ಪ್ರತಿನಿತ್ಯ ಮಾಡುವಂಥ ಒಂದು ಭೌತಿಕ ಕ್ರಿಯೆನೋ ಅಥವಾ ಸಹಜ ಕ್ರಿಯೆನೋ ಅಂತ ನಾವು ಕಾಯಕವನ್ನು ಅನ್ಕೋಬೇಕು ಅಂತ ಹೇಳ್ತಾಳೆ. ಮುಂದುವರೆದು ಹೇಳ್ತಾರೆ, ಉಭಯದ ಕೈಕೂಲಿ ಹಿಂಗಿ. ಉಭಯದ ಕೈಕೂಲಿ ಹಿಂಗಿ ಅಂದರೆ ಸಹಜವಾಗಿ ನಾವು ಕೆಲಸ ಮಾಡುವಂಥದ್ದು ಎದಕ್ಕೆ ಅಂತಂದರೆ ಒಂದಿಷ್ಟು ಗಳಿಸೋದಕ್ಕೆ, ಅಂದರೆ ಹೊಟ್ಟೆಪಾಡಿಗಾಗಿ ಮಾಡ್ತೀವಿ. ಆದರೆ ಇಲ್ಲಿ ಆಕೆ ಹೇಳುವಂಥದ್ದು ಉಭಯ ಕೈಕೂಲಿ ಹಿಂಗಿ ಅಂದರೆ ಒಂದು ಕೆಲಸ ಮತ್ತು ಅದರ ಫಲ ಇವು ಎರಡರ ಬಗ್ಗೆ ನಮಗೆ ಮೋಹ ಅಳಿಬೇಕು ಅಂತ. ಆ ಮೋಹ ಅಳಿದಾಗ ಮಾತ್ರ ಶರಣನು ನಿಜವಾದ ಮುಕ್ತಿಯನ್ನು ಪಡೆಯೋದಕ್ಕೆ ಸಾಧ್ಯ. ಅದಕ್ಕೆ ಒಂದು ಕಡೆ ಕೃಷ್ಣನೇ ಹೇಳುವಂಥದ್ದು, ಕಾರ್ಯವನ್ನು ಮಾಡ್ತಾ ಹೋಗ್ರಿ, ಫಲಾಪೇಕ್ಷೆಯನ್ನು ಮಾಡಬೇಡ್ರಿ ಅಂತ ಹೇಳಿ. ಹಾಗೆ
ಲಕ್ಕಮ್ಮಳ ಅಭಿಮತವೂ ಕೂಡ ಅದೇ ಅನ್ನುವಂಥದ್ದನ್ನು ಹೇಳ್ಬೋದು ಇಲ್ಲಿ. ಆಕೆ ಹೇಳುವಂಥದ್ದು ಕೆಲಸ ಮತ್ತು ಅದರ ಫಲ ಇವೆರಡರ ಬಗ್ಗೆನೂ ಏನು ಅಂತಂದರೆ ನಮಗೆ ವ್ಯಾಮೋಹ ಇರಬಾರ್ದು ಅಂತ. ಯಾವುದೇ ಲೌಕಿಕ ಲಾಭ ಅಥವಾ ಆಧ್ಯಾತ್ಮಿಕ ಪುಣ್ಯದ ಆಸೆ ಇಲ್ಲದೆ ಮಾಡುವಂಥ ಕಾಯಕವೇ ಶ್ರೇಷ್ಠ ಅನ್ನೋದು ನಾವು ಇವತ್ತು ಅಷ್ಟು ಮುಖ್ಯವಾಗಿ ನಾವು ಮಾಡೋದೇನು ಅಂದರೆ ನಮ್ಮ ಇವತ್ತಿನ ದಿನಮಾನಗಳಲ್ಲಿ ಲೌಕಿಕ ಲಾಭ ಅಥವಾ ನಾವು ಚೆನ್ನಾಗಿರಬೇಕು ಅನ್ನೋಂಥ ಮನೋಭಾವನೆಯಿಂದಲೇ ಹೆಚ್ಚು ಮಾಡುವಂಥದ್ದು. ಆದರೆ ಅದು ತಪ್ಪು ಅನ್ನುವಂಥದ್ದನ್ನ ಆಕೆ ಹೇಳ್ತಾಳೆ. ನಮಗೆ ಎರಡೂ ಅಂದರೆ ಬರೀ ಪ್ರಯೋಜನಕ್ಕೋಸ್ಕರ ಲಾಭಕ್ಕೋಸ್ಕರ ಕೆಲಸ ಅಲ್ಲ ಅಂತ. ಬದಲಾಗಿ ನಾವು ಯಾವುದೇ ಅಹಂ ಇಲ್ಲದೆ ಬದುಕಬೇಕು ಅಂತ. ಎಲ್ಲಿ ಅಹಂ ಇರ್ತದೋ ಅಲ್ಲಿ ದೇವ್ರು ಇರೋದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾಳೆ. ಅಹಂ ಅಳಿದಾಗ ಮಾತ್ರ ಆ ಪರಶಿವನ ಸಾಕ್ಷಾತ್ಕಾರ ಆಗೋದಕ್ಕೆ ಸಾಧ್ಯ ಅಂತ ಅವಳು ಹೇಳುವಂಥದ್ದು. ಒಟ್ಟಾರೆ ನಾವು ಮೊದಲೇ ಹೇಳಿದ ಕಾಯಕವೇ ಕೈಲಾಸ ಅಂತ ಆಗಬೇಕಾದ್ರೆ ಅಲ್ಲಿ ನಾನು ನನ್ನಿಂದ ಅನ್ನುವಂಥ ಮನೋಭಾವನೆ ಇರಬಾರ್ದು. ಕೇವಲ ಕೆಲಸ ಮಾಡೋದು ಮಾತ್ರ ಮುಖ್ಯವಾಗಿರಬೇಕು. ಆ ಕೆಲಸವನ್ನು ಅಹಂಕಾರವಿಲ್ಲದೆ ಹಾಗೆ ಫಲಾಪೇಕ್ಷೆ ಇಲ್ಲದೆ ಮಾಡುವುದೇ ನಿಜವಾದ ಶರಣನ ಧರ್ಮ ಅಂತ ಈ ವಚನ ನಮಗೆ ತಿಳಿಸಿಕೊಡ್ತದೆ. ಮುಂದಿನ ವಚನ, ಕಾಯಕನಿಂದಿತ್ತು ಹೋಗಯ್ಯ ಎನ್ನನ್ ಆಳ್ದನೆ ಭಾವಶುದ್ಧವಾಗಿ ಮಹಾಶರಣರ ತಿಪ್ಪೆಯ ತಪ್ಪಲ ಅಕ್ಕಿಯ ತಂದು ನಿಶ್ಚಯಿಸಿ ಮಾಡಬೇಕು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಬೇಗ ಹೋಗು ಮಾರಯ್ಯ. ಒಂದು ಬಾರಿ ಅನುಭವ ಮಂಟಪದಲ್ಲಿ ಕಾಯಕದ ಬಗ್ಗೆ ಕುರಿತೇ ಚರ್ಚೆ ನಡೆದಂಥ ಸಂದರ್ಭದಲ್ಲಿ ಎಷ್ಟು ಹೊತ್ತಾದರೂ ಮಾರಯ್ಯ ಅಕ್ಕಿಯನ್ನು ಆಯ್ಕೊಂಡು ಬರದೇ ಇದ್ದಾಗ ಸ್ವತಃ ಲಕ್ಕಮ್ಮಳೆ ಏನು ಅಂದರೆ ಅಲ್ಲಿ ಬರುವಂಥದ್ದು. ಆ ಬಂದಂಥ ಸಂದರ್ಭದಲ್ಲಿ ಹೇಳಿದಂಥ ಒಂದು ವಚನ ಅಂತ ಹೇಳುವಂಥದ್ದು. ಈ ಸಂದರ್ಭದಲ್ಲಿ ಅವಳು ತನ್ನ ಪತಿ ಆಯ್ದಕ್ಕಿ ಮಾರಯ್ಯನಿಗೆ ಕಾಯಕದ ಮಹತ್ವವನ್ನು ತಿಳಿಸಿಕೊಡುವಂಥದ್ದು. ಕಾಯಕ ಅನ್ನೋದು ಕೇವಲ ಹೊಟ್ಟೆಪಾಡಿಗಲ್ಲ, ಅದು ಭಕ್ತಿಯ ಒಂದು ರೂಪ ಅಂತ ಹೇಳ್ತಾರೆ. ನಮ್ಮ ಭಾವ ಶುದ್ಧವಾಗಿ ಅಂದರೆ ಒಳ್ಳೆ ಮನಸ್ಸಿನಿಂದ ಮಹಾಶರಣ ತಿಪ್ಪೆಯ ತಪ್ಪಲ ಅಕ್ಕಿಯ ತಂದು, ಮಹಾಶರಣ ತಿಪ್ಪಲ ತಪ್ಪೆ ಅಕ್ಕಿ, ಇಲ್ಲಿ ನಾವು ಆ ತಪ್ಪುಗಳನ್ನು ಅರ್ಥ ಮಾಡ್ಕೋಬಾರ್ದು. ಅಂದರೆ ಮಹಾಮನೆಯಲ್ಲಿ ಶರಣರು ತೆಗೆದುಕೊಂಡು ಹೋಗ್ಬೇಕಾದ್ರೆ ಅಥವಾ ಅವ್ರು ಬಳಸಿದ ನಂತರ ಉಳಿದಂಥ ಅಕ್ಕಿಯನ್ನು ಕಾಳುಗಳನ್ನು ಆಯ್ಕೊಂಡು ಬಂದು ಬರುವಾಗ ಮನಸ್ಸು ಶುದ್ಧವಾಗಿರಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಯಾವುದೇ ಲೋಭ ಅಥವಾ ದುರಾಸೆ ಇರಬಾರ್ದು. ಅಂದ್ರೆ ಆ ವಸ್ತು ಅಥವಾ ಅಕ್ಕಿ ಅಂತ ಏನು ಹೇಳಿದ್ಲಲ್ಲ ಅದ್ರ ಬಗ್ಗೆ ಏನು ಅಂದರೆ ಮೋಹ ಇರಬಾರ್ದು ಅನ್ನೋಂಥ. ಅಂದರೆ ನನಗೆ ಬೇಕಿದು ನಮ್ಮದು ಅನ್ನುವಂಥ ಮೋಹ ಇರಬಾರ್ದು, ದುರಾಸೆ ಇರಬಾರ್ದು. ಕಷ್ಟಪಟ್ಟು ಕಾಯಕ ಮಾಡಿ ತಂದ ಅಕ್ಕಿಯಿಂದ ಅಡುಗೆ ಮಾಡಿ ದಾಸೋಹ ಮಾಡೋದು ಮತ್ತು ಅದನ್ನು ತನ್ನ ಇಷ್ಟನಾದಂಥ ಅಮರೇಶ್ವರ ಲಿಂಗಕ್ಕೆ ಅರ್ಪಿಸೋದು ಅಥವಾ ನೈವೇದ್ಯ ಮಾಡೋದು. ಅದಕ್ಕೆ ನೀನು ಬೇಗನೆ ಹೋಗಿ ಮಾರಯ್ಯ ಕೆಲಸವನ್ನು ಮಾಡಿ ತೊಗೊಂಡು ಬಾ. ಕಾಯಕದಲ್ಲಿ ಆಲಸ್ಯ ಬೇಡ, ಸಕಾಲಕ್ಕೆ ಅಂದರೆ ಸಕಾಲದಲ್ಲಿ ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡೋದು ಕೂಡ ಮುಖ್ಯ. ಇಲ್ಲಿ ಕುಳಿತು ನೀನು ಕಾಯಕ ಅಂದರೆ ಏನು ಅಂತ ಚರ್ಚೆ ಮಾಡೋ ಬದಲು ನೀನು ಹೋಗಿ ನಿನ್ನ ಕಾಯಕವನ್ನು ಯಾಕೆ ಮಾಡಬಾರ್ದು ಅನ್ನುವಂಥ ತಿಳುವಳಿಕೆಯನ್ನು ಎಚ್ಚರಿಕೆಯನ್ನು ಏನು ಅಂದರೆ ಅಲ್ಲಿ ಕೊಡ್ತಾರೆ. ಅದಕ್ಕೆ ಒಂದು ಕಡೆ ಹೇಳ್ತಾಳೆ ಲಕ್ಕಮ್ಮ ಮಾರಯ್ಯನ ಕೇವಲ ಹೆಂಡತಿಯಲ್ಲ, ಒಬ್ಬ ಗುರುವು ಕೂಡ ಅಂತ. ಯಾಕಂದರೆ ಆತ ಒಂದು ಸಾರಿ ಅವಶ್ಯಕತೆಗಿಂತ ಹೆಚ್ಚು ಅಕ್ಕಿಯನ್ನು ಆಯ್ದುಕೊಂಡು ಬಂದಾಗ ಆಕೆನೇ ಹೇಳ್ತಾಳೆ, ಈ ಸಕ್ಕಿ ಆಸೆ ನಿನಗೇಕೆ ಅಂತ. ಅವಶ್ಯಕತೆಗಿಂತ ಹೆಚ್ಚು ಅಕ್ಕಿಯನ್ನು ಯಾಕೆ ತೆಗೆದುಕೊಂಡು ಬಂದೆ, ಹೋಗು ವಾಪಸ್ ಹಾಕಿ ಬಾ ಅಂತ ವಾಪಸ್ ಆ ಮಹಾಮನೆಯಲ್ಲಿ ಹಾಕಿ ಬರೋದಕ್ಕೆ ಕಳಿಸ್ತಾಳೆ. ಹೀಗಾಗಿ ಸಂಗ್ರಹಣೆನ ವಿರೋಧಿಸುವಂಥದ್ದು ಆಕೆ. ಆದ್ದರಿಂದ ಗಂಡನಿಗೆ ಒಂದು ಗುರುವಿನ ರೀತಿ ಸ್ಥಾನದಲ್ಲಿ ನಿಂತು ಏನು ಅಂದರೆ ಅವಳು ಮಾತುಗಳನ್ನು ಹೇಳುವಂಥದ್ದು. ಇದು ಕೂಡ ಅದೇ ಥರ ಕಾಯಕ ಅನ್ನುವಂಥದ್ದು ಶ್ರೇಷ್ಠವಾದಂಥ ಕೆಲಸ, ಅದು ಸಮಯಕ್ಕೆ ಸರಿಯಾಗಿ ಮಾಡಬೇಕು ಅನ್ನುವಂಥ ತಿಳುವಳಿಕೆನ ಕೊಡ್ತಾಳೆ. ಮೂರನೇದು ಮತ್ತು ಕೊನೆಯದು, ಮನಶುದ್ಧವಿಲ್ಲ ನಮಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವಲ್ಲಿ ಸದ್ಭಕ್ತಂಗೆ ಎತ್ತ ನೋಡಿದ ತಡ ಲಕ್ಷ್ಮಿ ತಾನಾಗಿಪ್ಪಳು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದ ಸೇವೆಯುಳ್ಳ ನಕ್ಕರ್. ನಾವು ಮಾಡುವಂಥ ಕೆಲಸ ಸಮಯಕ್ಕೆ ಸರಿಯಾಗಿ ಎಷ್ಟು ಮುಖ್ಯವೋ ಅದನ್ನು ಎಷ್ಟು ಶುದ್ಧವಾಗಿ ಶ್ರದ್ಧೆಯಿಂದ ಮಾಡ್ತೀವಿ ಅನ್ನೋದು ಕೂಡ ಏನು ಅಂದರೆ ಅಷ್ಟೇ ಮುಖ್ಯ ಅಂತ ಈ ವಚನ ಸಾರಿ ಹೇಳುವಂಥದ್ದು. ಲಕ್ಕಮ್ಮ ಈ ವಚನದಲ್ಲಿ ನಮಗೆ ನಮ್ಮ
ಮನಸ್ಸಿನ ಶುದ್ಧತೆ ಇದ್ರ ಬಗ್ಗೆ, ನಾವು ಮಾಡುವಂಥ ಕಾಯಕದ ಬಗ್ಗೆ, ಹಾಗೆ ಆ ಕಾಯಕವನ್ನು ಎಷ್ಟು ಪ್ರಾಮಾಣಿಕತೆಯಿಂದ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತಾಳೆ. ಯಾರ ಮನಸ್ಸಿನಲ್ಲಿ ಕಪಟ ಅಥವಾ ಕೆಟ್ಟತನ ಇರ್ತದೋ, ಮನಸ್ಸು ಶುದ್ಧಿ ಇಲ್ಲದೆ ಏನೋ ಮಾಡಬೇಕಲ್ಲಪ್ಪ ಇದನ್ನ ಕೆಲಸ ಅಂಥ ಮನಸ್ಥಿತಿ ಇರ್ತದೋ, ಅಂಥವರಿಗೆ ಸಂಪತ್ತಿನ ಕೊರತೆ ಉಂಟಾಗ್ತದೆ ಅನ್ನುವಂಥದ್ದನ್ನು ಆಕೆ ಇಲ್ಲಿ ಹೇಳುವಂಥದ್ದು. ಹಂಗಂತ ಇಲ್ಲಿ ಬಡತನ ಅಂದರೆ ಕೇವಲ ಹಣದ ಕೊರತೆ ಅನ್ನುವಂಥದ್ದು ಏನಲ್ಲ, ಅದು ನಮ್ಮ ಮನಸ್ಸಿನ ದಾರಿದ್ರ್ಯವನ್ನು ಕೂಡ ಸೂಚಿಸುವಂಥದ್ದು ಅಂತ. ನಾವೆಷ್ಟೇ ಸತಿ ನೋಡ್ರಿ, ಯಾವುದೇ ಅಡುಗೆ ಮಾಡ್ತಿರ್ಬೇಕಾದ್ರೆ ನಾವು ಮನಸ್ಸು ಕೊಟ್ಟು ಸರಿಯಾಗಿ ಮಾಡಲಿಲ್ಲ ಅಂದರೆ ಅದು ಸರಿಯಾಗಿ ರುಚಿ ಆಗೋದಿಲ್ಲ. ಹಾಗೆ ನಾವು ಏನಾದರೂ ಅಭ್ಯಾಸ ಮಾಡ್ತಿರ್ಬೇಕಾದ್ರೆ, ಬರಿತಿರ್ಬೇಕಾದ್ರೆ ಮನಸ್ಸು ಕೊಟ್ಟು ಒಳ್ಳೆ ರೀತಿಯಿಂದ ಅದನ್ನು ಬರೀಲಿಲ್ಲ ಅಂತಂದರೆ ಎಷ್ಟೋ ಸತಿಯಲ್ಲಿ ತಪ್ಪು ಆಗಬಹುದು, ಅಕ್ಷರಗಳು ತಪ್ಪಾಗಿ ಹೋಗುವಂಥದ್ದು ಇರ್ತದೆ. ಆದ್ದರಿಂದ ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ಕೂಡ ನಮಗೆ ಅದರ ಬಗ್ಗೆ ಪ್ರಾಮಾಣಿಕತೆ ಮತ್ತು ಮನಃಶುದ್ಧಿ ಇರಬೇಕು ಅಂತ ಹೇಳ್ತಾರೆ. ಇಲ್ಲ ಅಂದರೆ ನಮ್ಗೆ ಬಡತನ ಬರ್ತದೆ. ಒಬ್ಬ ಭಕ್ತ ತನ್ನ ಮನಸ್ಸನ್ನು ಶುದ್ಧವಾಗಿಟ್ಕೊಂಡು ಕೆಲಸವನ್ನು ಮಾಡೋದ್ರಿಂದ ಅದು ದೈವದತ್ತ ಅಂತ ಭಾವಿಸಿ ನಿಷ್ಠೆಯಿಂದ ಮಾಡ್ರಿ. ಅಂದರೆ ನಾವಂತೀವಲ್ಲ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳಿ, ಆ ಥರ ಸರ್ಕಾರಿ ಕೆಲಸ ಅಂತ ಅಷ್ಟೇ ಅಲ್ಲ, ನಾವು ಮಾಡುವಂಥ ಪ್ರತಿಯೊಂದು ಸಣ್ಣ ಪುಟ್ಟ ಕೆಲಸ ಹಿಡಿದು ದೊಡ್ಡ ಕೆಲಸದವರೆಗೂ ನಾವು ಅದೊಂದು ದೇವರ ಕೆಲಸ ಅಂತ ಮಾಡಿದ್ವಿ ಅಂದರೆ ಅಂಥವನು ಬೇರೆಲ್ಲೂ ಸಂಪತ್ತನ್ನು ಹುಡುಕಿಕೊಂಡು ಹೋಗುವಂಥ ಅಗತ್ಯ ಇಲ್ಲ. ಸದ್ಭಕ್ತ ಪ್ರಾಮಾಣಿಕವಾಗಿ ಶುದ್ಧ ಮನಸ್ಸಿನಿಂದ ಕಾಯಕದಲ್ಲಿ ತೊಡಗಿದರೆ ಎತ್ತ ನೋಡಿದರತ್ತ ಕೂಡ ಲಕ್ಷ್ಮಿ ತಾನಾಗೆ ಒಲಿದು ಬರ್ತಾಳೆ ಅಂತ. ಇಲ್ಲಿ ಲಕ್ಷ್ಮಿ ಅಂದರೆ ಸಂಪತ್ತು, ಸಮೃದ್ಧಿ ಅನ್ನುವಂಥ ಅರ್ಥವನ್ನು ಕೊಡ್ತದೆ. ಅಂದರೆ ಶ್ರದ್ಧೆಯ ಕೆಲಸವೇ ನಮಗೆ ಐಶ್ವರ್ಯವನ್ನು, ಅದು ಕೇವಲ ದುಡ್ಡು ಅಥವಾ ಹಣ ಅಷ್ಟೇ ಅಲ್ಲ, ಮನಸ್ಸಿನ ಶ್ರೀಮಂತಿಕೆಯನ್ನು ಕೂಡ ಹೆಚ್ಚು ಮಾಡ್ತದೆ ಅನ್ನುವಂಥದ್ದನ್ನು ಈ ವಚನದಿಂದ ಹೇಳ್ತಾಳೆ. ಒಟ್ಟಾರೆ ಏನು ಅಂತಂದರೆ ಕಾಯಕದ ಮಹತ್ವ ಮತ್ತು ಅದರ ಪ್ರಾಮಾಣಿಕತೆಯನ್ನು ಕುರಿತು 3 ವಚನಗಳಲ್ಲೂ ಹೇಳ್ತಾಳೆ. ಧನ್ಯವಾದಗಳು.